Good morning, students. Myself Nouraisha. Today we are going to talk on the topic functions of entrepreneur. In the entrepreneurship development, there is one concept, functions of entrepreneur. Let's have a look on the functions of entrepreneur. The functions of entrepreneur, what are the functions performed by the entrepreneur? Entrepreneur ಏನೇನು ಕೆಲಸನ ಮಾಡ್ತಾರೆ. The first function of entrepreneur is idea generation. The entrepreneur first ಕೆಲಸ ಏನು ಮಾಡಬೇಕು ಅಂದರೆ ಡೆವಲಪ್ಮೆಂಟ್ ಆಫ್ ದ ಇನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್. ಸೊ ಐಡಿಯಾ ಜನ್ರೇಷನ್ನ ಅವನು ಫಸ್ಟ್ ಪ್ರಿಯಾರಿಟಿ ಆ್ಯಂಡ್ ಫಸ್ಟ್ ಕೆಲಸ ಆಗಿರುತ್ತೆ ಅವನು ಆಂಟ್ರಪ್ರೆನ್ಯೂರ್ನ. ಸೊ ಆಂಟ್ರಪ್ರೆನ್ಯೂರ್ ಏನು ಮಾಡಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು, ಏನು ಬಿಸ್ನೆಸ್ ಮಾಡಿದರೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ, ತುಂಬ ಚೆನ್ನಾಗಿ ಕಸ್ಟಮರ್ಸ್ ಬರ್ತಾರೆ, ಫಸ್ಟ್ ಅವನು ಏನು ಮಾಡಬೇಕು, ಐಡಿಯಾ ಜನ್ರೇಷನ್ ಮಾಡಬೇಕು. ಸೊ ಅವ್ನು ಐಡಿಯಾ ಜನ್ರೇಷನ್ ಮಾಡಬೇಕು ಅಂದರೆ ಹಿ ಹ್ಯಾಸ್ ಟು ಕಲೆಕ್ಟ್ ದ ಐಡಿಯಾಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಸೊ ಡಿಫ್ರೆಂಟ್ ಸೋರ್ಸಿಂದ ಐಡಿಯಾಸ್ ಕಲೆಕ್ಟ್ ಮಾಡ್ಬೋದು. ಸೊ ಐಡಿಯಾಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನಿಂದ ಮಾಡ್ಬೋದು, ಆಮೇಲೆ ಮಾರ್ಕೆಟ್ ರಿಸರ್ಚಿಂದ ಮಾಡ್ಬೋದು. Then he can collect the ideas from his own experiences. Then he can collect the ideas from the customers, existing customers. Then he can collect the ideas from his ಕಾಂಪಿಟೇಟರ್ಸ್. ಎಲ್ಲ ಕಡೆಯಿಂದ ಅವ್ನು ಐಡಿಯಾ ತೊಗೊಂಡು ಯಾವ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಅವ್ನು ಏನು ಮಾಡಬೇಕು, ಐಡಿಯಾ ಜನ್ರೇಷನ್ನ ಮಾಡಬೇಕಾಗುತ್ತೆ. ಸೊ ಐಡಿಯಾ ಜನ್ರೇಷನ್ ಆದಮೇಲೆ ದಿಸ್ ನೆಕ್ಸ್ಟ್ ಈಸ್ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್. ಸೊ ಹಿ ಹ್ಯಾಸ್ ಟು ಸೆಟ್ ದ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ನಾನು ಏನು ಮಾಡಬೇಕು, ಯಾವ ಥರ ಆಬ್ಜೆಕ್ಟಿವ್ಸ್, ಆನ್ ಲಾಂಗ್ ಟರ್ಮ್ ಗೋಲ್ಸ್ ಏನು, ಶಾರ್ಟ್ ಟರ್ಮ್ ಗೋಲ್ಸ್ ಏನು, ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಹಿ ಹ್ಯಾಸ್ ಟು ಡಿಟರ್ಮೈನ್. ಸೊ ಇನ್ ಕೇಸ್ ಆಫ್ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್ ಟೂ ಸಬ್ ಪಾಯಿಂಟ್ಸ್ ಇದೆ. ಫಸ್ಟ್ ಅವ್ನು ಏನು ಮಾಡಬೇಕು, ನೇಚರ್ ಆಫ್ ಬಿಸ್ನೆಸ್ ಅಂದರೆ ಅವ್ನು ಬಿಸ್ನೆಸ್ನಲ್ಲಿ ಯಾವ ಥರ ಅವ್ನು ಬಿಸ್ನೆಸ್ ಮಾಡ್ತಾನೆ. ಸೊ ದಟ್ ಈಸ್ ಹಿ ಹ್ಯಾಸ್ ಟು ಗೋ ಫಾರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನ, ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನ. ಸೊ ನೇಚರ್ ಆಫ್ ಬಿಸ್ನೆಸ್ನ ಅವನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಬಿಸ್ನೆಸ್, ವಾಟ್ ಟೈಪ್ ಆಫ್ ಬಿಸ್ನೆಸ್ ಹಿ ವಾಂಟ್ ಟು ಡೂ. ಹಿ ವಾಂಟ್ ಟು ಗೋ ಫಾರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ, ಪಾರ್ಟ್ನರ್ಶಿಪ್ ಫರ್ಮ್, ಜಾಯಿಂಟ್ ಸ್ಟಾಕ್ ಕಂಪ್ನಿನ. ಸೊ ವಾಟ್ ಟೈಪ್ ಆಫ್ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಡೂ, ದಟ್ ಈಸ್ ದ ನೇಚರ್ ಆಫ್ business and type of business he has to decide. Next is rising of the funds. The next important function of a entrepreneur is he has to go for rising of the funds. ಅಂದರೆ ಫಂಡ್ಸ್ ಎಲ್ಲಿಂದ ತೊಗೋಬೇಕು, ಎಲ್ಲಿಂದ ಬರಬೇಕು ಫಂಡ್ಸ್ ಅಂದರೆ ಯೂಶಲಿ ಒಂದು ಬಿಸ್ನೆಸ್ ಅಂದರೆ ಏನು ಬೇಕಾಗುತ್ತೆ, ಟೂ ಟೈಪ್ಸ್ ಆಫ್ ಫಂಡ್ಸ್ ಇಸ್ ರಿಕ್ವೈರ್ಡ್, ದ ಶಾರ್ಟ್ ಟರ್ಮ್ ಫಂಡ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್. ಸೊ ಯೂಶಲಿ ನಾವು ಶಾರ್ಟ್ ಟರ್ಮ್ ಫಂಡ್ಸ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಲಾಂಗ್ ಟರ್ಮ್ ಫಂಡ್ಸ್ನ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನನ್ನ ಆಂಟ್ರಪ್ರೆನ್ಯೂರು ಎರಡು ಟೈಪ್ ಆಫ್ ಫಂಡ್ಸ್ನ ಅವನಿಗೆ ಬೇಕಾಗುತ್ತೆ, ಶಾರ್ಟ್ ಟರ್ಮ್ ಫಂಡ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್. ಸೊ ಅವನು ಎಲ್ಲಿಂದ ತಗೋತಾನೆ ಶಾರ್ಟ್ ಟರ್ಮ್ ಫಂಡ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್. ದ ಶಾರ್ಟ್ ಟರ್ಮ್ ಫಂಡ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್ that will be there for the sake of getting a funds. So next 10 is procurement of the raw materials. The procurement of the raw materials, ಅಕ್ವೈರ್ಮೆಂಟ್ ಆಫ್ ದ ರಾ ಮೆಟೀರಿಯಲ್ಸ್ ಅಂದರೆ ಒಂದು ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಏನೇನು ರಾ ಮೆಟೀರಿಯಲ್ಸ್ ಏನೇನು ಇನ್ಪುಟ್ಸ್ ಬೇಕು, ಆ ಇನ್ಪುಟ್ಸ್ನ ಏನು ಮಾಡಬೇಕು ಆಂಟ್ರಪ್ರೆನ್ಯೂರು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಎಲ್ಲಿಂದ ತರಬೇಕು, ಹೂ ಆರ್ ದ ಸಪ್ಲೈಯರ್ಸ್, ಆಮೇಲೆ ಯಾರು ಎಷ್ಟು ರೇಟ್ಗೆ ರಾ ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ, ಯಾವ ಟೈಪ್ ಆಫ್ ರಾ ಮೆಟೀರಿಯಲ್ಸ್ ತೊಗೊಂಡ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈಗ ನಮಗೆಲ್ಲ ಗೊತ್ತಿದೆ, ನಾವು ಒಂದು ಮಾರ್ಕೆಟ್ಗೆ ಹೋದರೆ ನಾವು ಏನು ಮಾಡ್ತೀವಿ, ವಿ ಎಕ್ಸ್ಪೆಕ್ಟ್ ಟೂ ಥಿಂಗ್ಸ್ ಫ್ರಮ್ ದಿ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್. ಒಂದೇನೋ ಕಾಸ್ಟ್ ಆಫ್ ಪ್ರಾಡಕ್ಟ್, ದಟ್ ಈಸ್ ಕ್ವಾಲಿಟಿ ಚೆನ್ನಾಗಿರಬೇಕು, ನೆಕ್ಸ್ಟ್ ಪ್ರೈಸ್ ಕಡಿಮೆ ಇರಬೇಕು. ಸೊ ಒಂದು ಸಪ್ಲೈಯರ್ ಪ್ರೈಸ್ ಕಡಿಮೆ ಕೊಡಬೇಕು ಅಂದರೆ ಅವ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಬೇಕು. ಸೊ ಅವಾಗ ಒನ್ ಆಫ್ ದ ಫಂಕ್ಷನ್ ಆಫ್ ಆಂಟ್ರಪ್ರೆನ್ಯೂರ್ ಇಸ್ ಪ್ರೊಕ್ಯೂರ್ಮೆಂಟ್ ಆಫ್ ದ ರಾ ಮೆಟೀರಿಯಲ್ಸ್. ಅವ್ನು ಚೆನ್ನಾಗಿರೋ ಕ್ವಾಲಿಟಿ ರಾ ಮೆಟೀರಿಯಲ್ ತೊಗೊಂಡು ರೀಸನಬಲ್ ರೇಟ್ಗೆ ತೊಗೊಂಡ್ರೆ ಅವಾಗ ಒಂದು ಔಟ್ಪುಟ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ದಟ್ ಈಸ್ ಅನದರ್ ಫಂಕ್ಷನ್. ದ ನೆಕ್ಸ್ಟ್ ಫಂಕ್ಷನ್ ಈಸ್ ಪ್ರೊಕ್ಯೂರ್ಮೆಂಟ್ ಆಫ್ ದ ಮಿಷನರಿ. ಸೊ ಪ್ರೊಕ್ಯೂರ್ಮೆಂಟ್ ಆಫ್ ದ ಮಿಷನರಿ, ಯಾವ ಥರ ಒಂದು ಮಿಷನರಿನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸ್ ಆಫ್ ಮಿಷನರಿ ಮಾಡುವಾಗ ಏನೇನು ಡಿಸಿಷನ್ಸ್ನ, ಏನೇನೋ ಒಂದು ಫಂಕ್ಷನ್ಸ್ನ ನೋಡಬೇಕಾಗುತ್ತೆ. ದಟ್ ಈಸ್ ಡೀಟೇಲ್ ಆಫ್ ದ ಟೆಕ್ನಾಲಜಿ, ಯಾವ ಟೈಪ್ ಆಫ್ ಟೆಕ್ನಾಲಜಿ ಇದೆ, ಯಾವ ಟೆಕ್ನಾಲಜಿ ಯೂಸ್ ಮಾಡಿದರೆ ಅವನಿಗೆ ಚೆನ್ನಾಗಾಗುತ್ತೆ. ಅಂದರೆ ಅವನು ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಇಂಡಿಜಿನಿಯಸ್ ಟೆಕ್ನಾಲಜಿ ಯೂಸ್ ಮಾಡ್ತಾನೆ ಅಂದರೆ ವಿತಿನ್ ಇಂಡಿಯಾ ಇರೋ ಟೆಕ್ನಾಲಜಿನ ಯೂಸ್ ಮಾಡ್ತಾನೆ, ಇಲ್ಲ ಫಾರಿನ್ ಟೆಕ್ನಾಲಜಿ ಯೂಸ್ ಮಾಡ್ತಾನೆ, ಫಾರಿನ್ನಿಂದ ತರಿಸಿದ ಮಿಷನರಿ, ಅದನ್ನು ಹಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ನೆಕ್ಸ್ಟ್ ಈಸ್ ಕೆಪಾಸಿಟಿ ಆಫ್ ದ ಇನ್ಸ್ಟಾಲ್ ಮಿಷನರಿ.
ಸೊ ಒಂದು ಮಿಷನರಿದು ಕೆಪಾಸಿಟಿ ಏನಿದೆ ಅಂದರೆ ಎಷ್ಟು ಪ್ರಾಡಕ್ಟ್ನ ಎಷ್ಟು ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಯೂಶಲಿ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋವಾಗ ಇವೆಲ್ಲ ನೋಡ್ತೀವಿ. ಸೊ ಆ ಡಿಪ್ರಿಸಿಯೇಷನ್ನ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಅದನ್ನು ಯಾವ ಟೈಪ್ ಆಫ್ ಮಿಷನರಿ ತೊಗೊಂಡ್ರೆ ನಮಗೆ ಡಿಪ್ರಿಸಿಯೇಷನ್ ಕಡಿಮೆ ಆಗುತ್ತೆ, ಆಮೇಲೆ ನಮ್ಮ ಲೈಫ್ ಆಫ್ ಮಿಷಿನ್ ಜಾಸ್ತಿ ಆಗುತ್ತೆ, ಅದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಡೀಟೇಲ್ ಆಫ್ ದ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಸಪ್ಲಯರ್ಸ್. ಸೊ ಆ ಮಿಷನರಿ ತೊಗೊಳ್ಳೋವಾಗ ಅವನು ಟೆಕ್ನಾಲಜಿ ನೋಡಬೇಕು, ಕೆಪಾಸಿಟಿ ನೋಡಬೇಕು, ಅದ್ರ ಜೊತೆಗೆ ಅವನು ಮ್ಯಾನುಫ್ಯಾಕ್ಚರರ್ಸ್ ಯಾರ್ಯಾರಿದ್ದಾರೆ, ಸಪ್ಲಯರ್ಸ್ ಯಾರ್ಯಾರಿದ್ದಾರೆ. ಅಂದರೆ ಅವನೊಂದು ಮಿಷನರಿ ತೊಗೋಬೇಕಂದ್ರೆ ಹೂ ಆರ್ ದ ಸಪ್ಲಯರ್ಸ್, ವಿಚ್ ಆರ್ ದ ಕಂಪ್ನೀಸ್ ಅವೈಲಬಲ್ ವಿಚ್ ಇಸ್ ಪ್ರೊವೈಡಿಂಗ್ ದ ಪರ್ಟಿಕ್ಯುಲರ್ ಮಿಷನರಿ. ಓಕೆ, ಸೊ ಈಗ ಪ್ಯಾಕಿಂಗ್ ಮಿಷನರಿ ಫಾರ್ ಎಕ್ಸಾಂಪಲ್, ಯಾವ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಮಾಡೋ ಮಿಷನರಿ ಯಾವ ಕಂಪ್ನಿ ಮಾಡ್ತಾ ಇದ್ದಾರೆ. ಸೊ ಯಾವ ಸಪ್ಲೈರಿಂದ ತೊಗೊಂಡ್ರೆ ನಮಗೆ ಕಡಿಮೆ ರೇಟ್ಗೆ ಮಿಷನರಿ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ, ಆಫರ್ ಸಿಗುತ್ತೆ, ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಫ್ಟರ್ ಸೇಲ್ ಸರ್ವಿಸ್. ಮಿಷನರಿನೇ ಒಂದು ಸರ್ವಿಸ್, ಆಫ್ಟರ್ ಸೇಲ್ ಸರ್ವಿಸ್ ಎಷ್ಟು ವರ್ಷ ಕೊಡ್ತಾರೆ. ಸೊ ಸಪೋಸ್ ಆ ಮಿಷನರಿ ತೊಗೊಂಡು ಬರ್ತೀವಿ, ಆಮೇಲೆ ಆ ಸರ್ವಿಸ್ ಇಲ್ಲ ಅಂದರೆ ಅಗೇನ್ ದೆರ್ ವಿಲ್ ಎ ಬಿಗ್ ಪ್ರಾಬ್ಲಮ್, ಸ್ಪೆಷಲಿ ಇನ್ ಕೇಸ್ ಆಫ್ ಯರ್ ಫಾರಿನ್ ಪರ್ಚೇಸ್ ಮಿಷನರೀಸ್. ಸೊ ನೀವು ಫಾರಿನಿಂದ ತಂದಿರ್ತೀರ, ಅದಕ್ಕೆ ಸೇಲ್ಸ್ ಸರ್ವಿಸ್ ಇಲ್ಲ ಅಂದರೆ ಆ ಮಿಷಿನ್ ಏನಾಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗಬಾರ್ದು. ಸೊ ಅದರಿಂದ ನೀವು ಆಫ್ಟರ್ ಸೇಲ್ ಸರ್ವಿಸ್ ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ಇದು ಆಫ್ಟರ್ ಸೇಲ್ ಸರ್ವಿಸ್ ಇದೆಯಾ, ಇದ್ರೆ ಎಷ್ಟು ವರ್ಷ ಕೊಡ್ತಾರೆ, ಎಷ್ಟು ಟೈಮ್ಸ್ ಕೊಡ್ತಾರೆ, ಅದನ್ನು ವಿ ಹ್ಯಾವ್ ಟು ಡಿಸೈಡ್. ಆಂಟ್ರಪ್ರೆನ್ಯೂರ್ ಹ್ಯಾಸ್ ಟು ಡಿಸೈಡ್. ನೆಕ್ಸ್ಟ್ ಆಂಟ್ರಪ್ರೆನ್ಯೂರ್ ಡಿಸೈಡ್ ಮಾಡಬೇಕಾಗಿರೋದು ವಾರಂಟಿ ಪೀರಿಯಡ್ ಆಫ್ ದ ಮಿಷನರಿ ಆರ್ ದ ಇನ್ಸ್ಟ್ರೂಮೆಂಟ್. ಸೊ ನಾನು ಮಿಷನರಿ ತೊಗೊಂಡಿರೋವಾಗ ಅವನು ವಾರಂಟಿ ಪೀರಿಯಡ್ ಎಷ್ಟಿದೆ ಅಂದರೆ ಸಪೋಸ್ ಮೆಷಿನ್ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಅವರೇ ಆ ಪಾರ್ಟ್ಸ್ನ ರೆಡಿ ಮಾಡಿ ಕೊಡಬೇಕು. ಸೊ 1 year ವಾರಂಟಿ ಇದೆಯಾ, 3 years ಇದೆಯಾ, 5 years ಇದೆಯಾ, ದಟ್ ಹಿ ಹ್ಯಾಸ್ ಟು ಡಿಸೈಡ್. The next function of entrepreneur is market research. So what is a research? Searching something new, that is we call it as a market research. ಸೊ ನಾವು ಆಂಟ್ರಪ್ರೆನ್ಯೂರ್ ಅಂದರೆ ನಾವು ಅಂದ್ಕೊಳ್ಳೋದೇನು ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳ್ತೀವಿ. ಇನ್ನೋವೇಟಿವ್ ಐಡಿಯಾಸ್ ಮಾಡಬೇಕಂದ್ರೆ ಆಂಟ್ರಪ್ರೆನ್ಯೂರ್ ಫಸ್ಟ್ ಏನು ಮಾಡಬೇಕು, ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಮಾರ್ಕೆಟ್ ರಿಸರ್ಚ್ ಮಾಡಬೇಕು ಅಂದರೆ ಅವನು ಡೇಟಾ ಕಲೆಕ್ಷನ್ ಮಾಡಬೇಕು. ಅಂದರೆ ಎಷ್ಟು ಕಸ್ಟಮರ್ಸ್ ಇದ್ದಾರೆ, ಯಾವ ಕಸ್ಟಮರ್ ಯಾವ ಥರ ಪ್ರಾಡಕ್ಟ್ನ ಲೈಕ್ ಮಾಡ್ತಾರೆ, ಯಾವ ಥರ ಪ್ರಾಡಕ್ಟ್ನ ಡಿಸ್ಲೈಕ್ ಮಾಡ್ತಾರೆ, ಆಮೇಲೆ ಆ ಪ್ರಾಡಕ್ಟ್ನಲ್ಲಿ ಅವ್ರು ಏನೇನು ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಯೂಶ್ವಲಿ ನಾವು ಮಾರ್ಕೆಟ್ ರಿಸರ್ಚ್ ಮಾಡುವಾಗ ನಾವು ಡೇಟಾ ಕಲೆಕ್ಷನ್ ಮಾಡುವಾಗ ವಿ ಯೂಸ್ ಎ ಮೆಥಡ್ಸ್ ಲೈಕ್ ಕ್ವಶನರ್ಸ್ ಯೂಸ್ ಮಾಡ್ತೀವಿ. ಸೊ ಕ್ವಶನರ್ಸ್ನೇ ಕಸ್ಟಮರ್ಸ್ ಡೇಟಾನ ನಾವು ಕಲೆಕ್ಟ್ ಮಾಡ್ಕೋತೀವಿ. ಸೊ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ನಮಗೆ ಅನಾಲಿಸಿಸ್ ಮಾಡ್ತೀವಿ. ಅಂದರೆ 100 ಕಸ್ಟಮರ್ಸ್ ಇದ್ದಾರೆ ಅಂದರೆ ಎಷ್ಟು ಜನ ನಮ್ಮ ಪ್ರಾಡಕ್ಟ್ಸ್ನ ಹೈಲಿ ಸ್ಯಾಟಿಸ್ಫೈಡ್ ಕೊಟ್ಟಿದ್ದಾರೆ, ಎಷ್ಟು ಜನ ಸ್ಯಾಟಿಸ್ಫೈಡ್ ಕೊಟ್ಟಿದ್ದಾರೆ, ಎಷ್ಟು ಜನ ಅನ್ಸ್ಯಾಟಿಸ್ಫೈಡ್ ಕೊಟ್ಟಿದ್ದಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ 100 ಮೆಂಬರ್ಸ್ನಲ್ಲ 50 ಮೆಂಬರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಹೈಲಿ ಸ್ಯಾಟಿಸ್ಫೈಡ್, 30 ಮೆಂಬರ್ಸ್ ಸ್ಯಾಟಿಸ್ಫೈಡ್, 20 ಮೆಂಬರ್ಸ್ ಪೂರ್ ಸ್ಯಾಟಿಸ್ಫೈಡ್ ಆರ್ ಅನ್ಸ್ಯಾಟಿಸ್ಫೈಡ್ ಅಂದರೆ ಅವಾಗ ನಾವು ಹೇಳ್ಬೋದು ಪರವಾಗಿಲ್ಲ 50% ಆಫ್ ದ ಕಸ್ಟಮರ್ಸ್ ಏನಾಗಿದ್ದಾರೆ ನಮ್ಮ ಪ್ರಾಡಕ್ಟಿಂದ ಹೈಲಿ ಸ್ಯಾಟಿಸ್ಫೈಡ್, ಆ್ಯಂಡ್ 20% ನಾಟ್ ಸ್ಯಾಟಿಸ್ಫೈಡ್ ಆಗೋ ಅದಕ್ಕೂ ನಾವು ರೀಸನ್ ಫೈಂಡ್ ಔಟ್ ಮಾಡಬೇಕು. ಯಾವ್ಯಾವ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನು ಮಾಡಿದ್ರೆ ಆ ಪ್ರಾಡಕ್ಟ್ನ ಅವರು ಸರಿಪಡಿಸ್ಬೋದು, ಲೂಪ್ ಹೋಲ್ಸ್ನ ಸರಿ ಮಾಡ್ಬೋದು. ಆಮೇಲೆ ಮಾರ್ಕೆಟ್ ರಿಸರ್ಚ್ ಮಾಡಿರೋದ್ರಿಂದ ಇನ್ನೊಂದು ಸಮಸ್ಯೆ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂದರೆ ದ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸಪೋಸ್ ಯು ವಾಂಟ್ ಟು ಬೈ ದ ಪ್ರಾಡಕ್ಟ್ ಫಾರ್ ದ ನೆಕ್ಸ್ಟ್ ಟೈಮ್ ಇನ್ ಯುವರ್ ನೆಕ್ಸ್ಟ್ ಪರ್ಚೇಸ್ ಅಂತ ಒಂದು ಕ್ವಶನ್ ಇದೆ. ಎಷ್ಟು ಜನ ಹೇಳಿದ್ದಾರೆ, ಎಷ್ಟು ಜನ ಹೇಳಿದ್ದಾರೆ. ಸಪೋಸ್ 100ನಲ್ಲಿ 70 ಮೆಂಬರ್ಸ್ ನೆಕ್ಸ್ಟ್ ಪರ್ಚೇಸ್ನಲ್ಲಿ ನೀವು ಸೇಮ್ ಪ್ರಾಡಕ್ಟ್ ತಗೋತೀರಿ, ಎಷ್ಟು ಹೇಳಿದ್ದಾರೆ ಅಂದರೆ ನಮ್ಮದು ಮಾರ್ಕೆಟ್ ಚೆನ್ನಾಗಿದೆ, ನೆಕ್ಸ್ಟ್ ನಮ್ಗೆ ಕಸ್ಟಮರ್ಸ್ ಬರ್ತಾರೆ ಅನ್ನೋದನ್ನು ನಾವು ಅದನ್ನು ಅನಾಲಿಸಿಸ್ ಮಾಡ್ಬೋದು. ದಟ್ ಈಸ್ ಅನದರ್ ಫಂಕ್ಷನ್ ಆಫ್ ಅನ್ ಎಂಟರ್ಪ್ರೆನ್ಯೂರ್. The next function is determination of the form of the enterprise. As we discussed in the earlier, ಯಾವ ಥರ ಅವನು ಬಿಸ್ನೆಸ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಸೋಲ್ ಟ್ರೇಡಿಂಗ್ ಆಗಿ ಮಾಡ್ತಾನೆ ಅಂದರೆ ಅವನು ಒಬ್ಬನೇ ಎಲ್ಲ ಅವನೇ ಮಾಡ್ಕೋತಾನೆ, ಸೋಲ್ ಟ್ರೇಡಿಂಗ್ ಮಾಡ್ತಾನೆ, ಇಲ್ಲ ಪಾರ್ಟ್ನರ್ಶಿಪ್ ಮಾಡ್ತಾನೆ, 2 or 3 ಮೆಂಬರ್ಸ್ ಜಾಯಿನ್ ಟುಗೆದರ್ ದೇ ಕ್ಯಾನ್ ಫಾರ್ಮ್ ಎ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ತಾನೆ, ಇಲ್ಲ ಅವ್ನಿಗೆ ಅನ್ಲಿಮಿಟೆಡ್ ಲಯಬಿಲಿಟಿ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಅವಾಗ ಏನು ಮಾಡ್ತಾನೆ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಮಾಡ್ತಾನೆ, 4-5 ಜನ ಸೇರಿಬಿಟ್ಟು ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿ ಆಸ್ ಪರ್ ದ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಹಿ ಕ್ಯಾನ್ ಗೋ ಇನ್ ಟು ದ ಬಿಸ್ನೆಸ್. ಇಲ್ಲ HAF ಮಾಡ್ತಾನೆ, ಇಲ್ಲ ಕೋಆಪರೇಟಿವ್ ಸೊಸೈಟಿ ಮಾಡ್ತಾನೆ. ದಟ್ ಹ್ಯಾಸ್ ಟು ಬಿ ಡಿಸಿಷನ್ ಟೇಕನ್ ಬೈ ದ ಎಂಟರ್ಪ್ರೆನ್ಯೂರ್. ಡಿಟರ್ಮಿನೇಷನ್ ಆಫ್ ದ ಫಾರ್ಮ್ ಆಫ್ ದ ಎಂಟರ್ಪ್ರೈಸ್. The next is recruitment of the manpower. Estimating the manpower needs of the organization. ಎಷ್ಟು ಜನ ಬೇಕು, ಒಂದು ಮ್ಯಾನ್ಪವರ್ ಎಷ್ಟು ಜನ ಬೇಕಾಗುತ್ತೆ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಫಾರ್ಮಿಂಗ್ ದ ಸೆಲೆಕ್ಷನ್ ಪ್ರೊಸೀಜರ್. ಸೊ ಅವನ್ನ ಯಾವ ಥರ ಸೆಲೆಕ್ಷನ್ ಪ್ರೊಸೀಜರ್ ಮಾಡಬೇಕು ಅಂದರೆ ಫಸ್ಟ್ ಅಪ್ಲಿಕೇಶನ್ ತೊಗೋಬೇಕು, ಆಮೇಲೆ ರಿಟರ್ನ್ ಟೆಸ್ಟ್ ಮಾಡಬೇಕು, ಅವ್ರನ್ನೆಲ್ಲ ಫಿಲ್ಟರ್ ಆಗಿರೋರನ್ನ ದಿ ಗೋಯಿಂಗ್ ಟು ಕಂಡಕ್ಟ್ ಎ interview, then they going to go for a selection procedure. Devising the
ಸ್ಕೀಮ್ ಆಫ್ ರಿಎಂಬರ್ಸ್ಮೆಂಟ್, ಅಂದರೆ ರಿಎಂಬರ್ಸ್ಮೆಂಟ್ ಮಾಡಬೇಕಂದ್ರೆ ಯಾವ ಥರ ರಿಎಂಬರ್ಸ್ಮೆಂಟ್ ಮಾಡ್ತಾನೆ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ದೆನ್ ಫಾರ್ಮಿಂಗ್ ದ ರೂಲ್ಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಮ್ಯಾನ್ ಪವರ್ ಅಂದರೆ ಹ್ಯೂಮನ್ ರಿಸೋರ್ಸಸ್. ಸೊ ನಾನು ಏನು ಮಾಡಬೇಕು ನೆಕ್ಸ್ಟ್ ಡಿಸೈಡ್ ಮಾಡಬೇಕು ಯಾವ ಥರ ಟ್ರೈನಿಂಗ್ ಕೊಡಬೇಕು, ಆನ್ ದ ಜಾಬ್ ಟ್ರೈನಿಂಗ್ ಕೊಡಬೇಕು, ಆಫ್ ದ ಜಾಬ್ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಹೈಯರ್ ಎಂಪ್ಲಾಯೀಸ್ಗೆಲ್ಲ ಡೆವಲಪ್ಮೆಂಟ್ ಮಾಡೋದು, ಕೆರಿಯರ್ ಅಡ್ವಾನ್ಸ್ಮೆಂಟ್ ಮಾಡಬೇಕು, MBO ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಅಪ್ರೋಚ್ ಮಾಡಬೇಕು. ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಆನ್ ಆಂಟ್ರಪ್ರೆನ್ಯೂರ್. ನೆಕ್ಸ್ಟ್ ಈಸ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರಾಜೆಕ್ಟ್. ಫೈನಲಿ ಏನು ಮಾಡಬೇಕು ಅವನು ಆಂಟ್ರಪ್ರೆನ್ಯೂರು, ಅವನು ಏನೇನು ಅಂದ್ಕೊಂಡಿದ್ದಾನೆ ಅವೆಲ್ಲದನ್ನು ಬರೀ ಅಂದ್ಕೊಂಡಿರೋದಲ್ಲ. ಪ್ಲಾನಿಂಗ್ ಇಸ್ ನಾಟ್ ಅಟ್ ಆಲ್ ದ ಎಂಡ್, ದ ಪ್ಲಾನಿಂಗ್ ಇಸ್ ಓನ್ಲಿ ಅ ಬಿಗಿನಿಂಗ್. Ending will come only if he going to implementation of the project. So finally he has to go for implementation of the project. So these are all the different functions of an entrepreneur. So we can conclude that these functions of entrepreneur can be simply classified as innovation, risk bearing, organization and management. So these are the books you can refer. Mohanty SK, Fundamentals of Entrepreneurship. Print is Hall of India Private Limited, New Delhi. And Prasada 2009, Entrepreneurship Concepts and Cases, ICFI publication, Hyderabad. Thank you one and all.